ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಆತ್ಮೀಯ ವಿದ್ಯಾರ್ಥಿಗಳೇ, ಭಾರತೀಯ ಮತ್ತು ಪಾಶ್ಚಾತ್ಯ ಕಾವ್ಯಮೀಮಾಂಸೆ ವಿಷಯ ಪತ್ರಿಕೆಯ ಅಡಿಯಲ್ಲಿ ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕಾವ್ಯ ಲಕ್ಷಣಗಳಿಗೆ ವ್ಯಾಖ್ಯಾನವನ್ನು ಕೊಟ್ಟಂತಹ ದಂಡಿ, ಭಾಮಹ ಮತ್ತು ವಾಮನರ ವಿಚಾರಗಳನ್ನು ನೋಡಿದೆವು. ಭಾರತೀಯ ಮತ್ತು ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಉಪಶೀರ್ಷಿಕೆಯಾಗಿರುವಂತಹ ಕಾವ್ಯ ಲಕ್ಷಣಗಳ ಕುರಿತು ನಾವು ಮಾತಾಡ್ತಾ ಇದ್ದೆವು. ಬಹಳ ಮುಖ್ಯವಾಗಿ ಆರಂಭಿಕ ಹಂತದಲ್ಲಿ ದಂಡಿ ಮತ್ತು ಭಾಮಹ ಹೇಳಿದ ವಿಚಾರಗಳನ್ನು ಮುಂದುವರಿಸುವ ಒಂದು ಪ್ರಯತ್ನವನ್ನು ಉಳಿದ ಲಾಕ್ಷಣಿಕರು, ಇತ್ತೀಚಿನ ಲಾಕ್ಷಣಿಕರು ಮಾಡ್ತಾರೆ ಅನ್ನುವಂಥದ್ದು. ಈಗಾಗಲೇ ಇದು 3ನೇ ಅಧಿವೇಶನ. ಪ್ರಸ್ತುತಪಡಿಸ್ತಕ್ಕಂಥವರು ತಿಪ್ಪೇಶ್ ಅಬಿ, ಸಹಾಯಕ ಪ್ರಾಧ್ಯಾಪಕರು, ಕಾಲೇಜು ಶಿಕ್ಷಣ ಇಲಾಖೆ ಅನ್ನುವಂಥದ್ದು. ಇಂದಿನ ತರಗತಿಯ ಸ್ವಲ್ಪ ಅವಲೋಕನ ನೋಡೋದಾದರೆ, ಇಂದಿನ ವಿಡಿಯೋದು ದಂಡಿ ಮತ್ತು ವಾಮನರ ವ್ಯಾಖ್ಯೆಗಳನ್ನು ನೋಡಿದ್ವಿ. ದಂಡಿ ಮೊಟ್ಟ ಮೊದಲ ಬಾರಿಗೆ ಕಾವ್ಯದ ಶರೀರವನ್ನು ಗುರುತಿಸ್ತಾನೆ. ಬಹಳ ಮುಖ್ಯವಾಗಿ ತವದಿಷ್ಟಾರ್ಥ ವ್ಯವಚ್ಛಿನ್ನ ಪದಾವಳಿ ಅಂತಂದರೆ ಇಷ್ಟವಾದ ಪದಗಳ ಸಮೂಹ ಅನ್ನುವಂಥದ್ದನ್ನು ಏನು ಗುರುತಿಸ್ತಾನೆ, ಅದರ ವಿಶೇಷತೆ ಏನು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ. ಅದೇ ರೀತಿ ವಾಮನ ಕೂಡ ರೀತಿರಾತ್ಮಕಾವ್ಯಸ್ಯ ಅನ್ನುವಂಥದ್ದು ಬಹಳ ಪ್ರಮುಖವಾದ ವ್ಯಾಖ್ಯೆಯನ್ನು ಕೊಡ್ತಾನೆ. ಈ ರೀತಿ ಅಂದರೆ ಏನು ಅನ್ನುವುದ ವಿಚಾರವಾಗಿ ಸ್ವಲ್ಪ ವಿಚಾರವನ್ನು ಹಿಂದಿನ ತರಗತಿಯಲ್ಲಿ ತಿಳಿಸಿದ್ದೆ. ಮುಂದೆ ನಾವು ರೀತಿ ಪ್ರಸ್ಥಾನಕ್ಕೆ ಹೋದಾಗ ಅದರ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ಬೇಕಾಗುತ್ತೆ. ಸದ್ಯಕ್ಕೆ ನಾವು ಕಾವ್ಯ ಲಕ್ಷಣದ ಕಡೆಗೆ ಹೊತ್ತನ್ನು ಕೊಡುತ್ತಾ ಇಲ್ಲಿ ಭಾಳ ಮುಖ್ಯವಾಗಿ ವಾಮನ ಆತ್ಮದ ಬಗ್ಗೆ ಮಾತಾಡ್ತಾನೆ. ಆದರೆ ಕಾವ್ಯದ ಹೊರ ಶರೀರವನ್ನೇ ಆತ್ಮ ಅಂತಕ್ಕಂಥ ಕರೆದದ್ದನ್ನು ನೋಡ್ತೀವಿ. ಆದರೂ ಕೂಡ ಈ ಇಬ್ಬರು ದಂಡಿ ಮತ್ತು ವಾಮನರು ಶರೀರ ಮತ್ತು ಆತ್ಮದ ಬಗ್ಗೆ ಮೊಟ್ಟ ಮೊದಲು ಮಾತಾಡ್ತಕ್ಕಂಥವರು ಅನ್ನುವಂಥದ್ದನ್ನು ಹಿಂದಿನ ವಿಡಿಯೋಗಳಲ್ಲಿ ನಾವು ನೋಡಿದ್ದೆವು. ಮುಂದುವರೆದು ಕಾವ್ಯ ಸ್ವರೂಪದ ಬಗ್ಗೆ ಏನು ಚರ್ಚೆಗಳಾಗುತ್ತೆ ಅನ್ನುವಂಥದ್ದನ್ನು ನೋಡೋಣ. ಬಹಳ ಮುಖ್ಯವಾಗಿ ಮತ್ತೊಬ್ಬ ಲಾಕ್ಷಣಿಕನ ಹೆಸರು ಕುಂತಕ. ಈತನ ಕೃತಿ ವಕ್ರೋಕ್ತಿ ಜೀವಿತ ಅನ್ನುವಂಥದ್ದು 9ನೇ ಶತಮಾನದಲ್ಲಿ ಇದ್ದ ಎನ್ನುವಂಥ ವಿಚಾರ ತಿಳಿದು ಬರುತ್ತೆ. ಹೆಸರೇ ಹೇಳುತ್ತೆ ವಕ್ರೋಕ್ತಿ ಜೀವಿತ. ಈ ವಕ್ರೋಕ್ತಿ ಪದ ಈಗಾಗಲೇ ಭಾಮಹನ ಒಂದು ಕೃತಿಯಲ್ಲಿ ಬಂದಿತ್ತು. ಭಾಮಹನ ವಿಚಾರವನ್ನು ಹೇಳಬೇಕಾದ್ರೆ ವಕ್ರೋಕ್ತಿ ಇದ್ದದ್ದು ಮಾತ್ರ ಕಾವ್ಯ ಅಂತ ಹೇಳಿದ್ದ. ಸ್ವಭಾವೋಕ್ತಿಯನ್ನು ಆತ ಕಾವ್ಯದಿಂದ ಹೊರಗಿಟ್ಟಿದ್ದ. ಆದರೆ ಆದ ನಂತರ ಬಂದಂಥ ದಂಡಿ ಸ್ವಭಾವೋಕ್ತಿಯು ಕೂಡ ಕಾವ್ಯವಾಗಬಹುದು ಎಂಬ ವಿಚಾರವನ್ನು ತಿಳಿಸಿದ್ದ ಅನ್ನುವಂಥದ್ದನ್ನು ನೋಡಿದ್ವಿ ನಾವು. ಆದರೆ ತನ್ನ ಕೃತಿಗೆ ವಕ್ರೋಕ್ತಿ ಜೀವಿತ ಎಂಬ ಒಂದು ಹೆಸರನ್ನೇ ಇಟ್ಟು ತನ್ನ ವಿಚಾರಗಳನ್ನು ಪ್ರತಿಪಾದಿಸಿದವರು ಕುಂತಕ ಅನ್ನುವಂಥದ್ದು. ಸೊ ಈತನ ಕಾವ್ಯ ಏನಿದೆ, ಕಾವ್ಯ ಲಕ್ಷಣಕ್ಕೆ ವ್ಯಾಖ್ಯೆ ಏನಿದೆ ನೋಡೋಣ. ಶಬ್ದಾರ್ಥ ಸಹಿತವು ವಕ್ರಕವಿ ವ್ಯಾಪಾರ ಶಾಲಿನಿ ಬಂದೇ ವ್ಯವಸ್ಥಿತ ತದ್ವಿಧ ಆಹ್ಲಾದಕಾರಿಣಿ ಅನ್ನುವಂಥದ್ದು. ಶಬ್ದಾರ್ಥ ಸಹಿತವು ಇದೀಗಾಗಲೇ ಮೊದಲ ಲಾಕ್ಷಣಿಕ ಭಾಮಹನಲ್ಲೇ ಬಂದು ಹೋಗಿದೆ. ಶಬ್ದ ಮತ್ತು ಅರ್ಥಗಳು ಕೂಡಿಕೊಂಡಿರಬೇಕು. ಈ ಕುಂತಕನ ವಿಶೇಷತೆ ಏನಂದರೆ ವಕ್ರಕವಿ ವ್ಯಾಪಾರ ಶಾಲಿನಿ ಅನ್ನೋದಿದೆಯಲ್ಲ, ಬಹಳ ಪ್ರಮುಖವಾದ ಪದ ಅದು. ವಕ್ರಕವಿ ವ್ಯಾಪಾರ ಅನ್ನೋದ್ರ ಬಗ್ಗೆ ಮತ್ತೆ ನೋಡೋಣಂತೆ. ಮತ್ತು ಇನ್ನೊಂದು ಪದ ಭಾಳ ಬಂದೇ ಎನ್ನುವಂಥದ್ದು. ಬಂದೇ ಒಂದು ಕಾವ್ಯ ಬಂಧ ಅಂತ ಕರೀತಾರೆ ಅದಕ್ಕೆ. ಈ ಕಾವ್ಯ ಬಂಧ ಇರಬೇಕು ಅನ್ನುವಂಥದ್ದು. ಹಂಗಂದ್ರೆ ಬಂಧ ಅಂದರೆ ಏನು ಅನ್ನೋದನ್ನು ಮುಂದೆ ಅದರ ವಿವರಣೆಯನ್ನು ನೋಡೋಣಂತೆ. ಮತ್ತು ಇದು ಏನಾಗುತ್ತೆ, ತದ್ವಿದ್ ಆಹ್ಲಾದಕಾರಿಣಿ ಅಂದರೆ ಇದು ಆಹ್ಲಾದಕರವಾಗಿರುತ್ತೆ ಎನ್ನುವಂಥ ಅರ್ಥದಲ್ಲಿ. ಅದನ್ನು ಕನ್ನಡದಲ್ಲಿ ಅನುವಾದಿಸಿ ಹೇಳೋದಾದರೆ ವಕ್ರಕವಿ ವ್ಯಾಪಾರದಿಂದ ಕೂಡಿದ್ದು. ನೋಡಿ, ಇದು ಭಾಳ ಮುಖ್ಯ. ವಕ್ರಕವಿ ವ್ಯಾಪಾರದಿಂದ ಕೂಡಿದ್ದು ಬಲ್ಲವರಿಗೆ ಆಹ್ಲಾದವನ್ನುಂಟು ಮಾಡತಕ್ಕದ್ದು ಆದ ಬಂಧದಲ್ಲಿ ವ್ಯವಸ್ಥೆಗೊಂಡ ಶಬ್ದಾರ್ಥಗಳು ಒಟ್ಟಿಗೆ ಕಾವ್ಯ ಅನ್ನುವಂಥ ಅರ್ಥವನ್ನು ಇದು ಕೊಡ್ತಾ ಹೋಗುತ್ತೆ.
ಸ್ವಲ್ಪ ಆ ವ್ಯಾಖ್ಯೆಯನ್ನು ಬಿಡಿಸಿ ಬಿಡಿಸಿ ನೋಡೋಣ. ಶಬ್ದಾರ್ಥ ಸಹಿತವು ಈಗಾಗಲೇ ನಿಮಗೆ ಗೊತ್ತಿದೆ, ಇದು ಬಾಮನಲ್ಲೂ ಕೂಡ ಬಂದಿದೆ. ಶಬ್ದ ಮತ್ತು ಅರ್ಥ ಸಹಿತತ್ವದಿಂದ ಕೂಡಿರಬೇಕು ಅನ್ನುವಂಥದ್ದು. ವಕ್ರಕವಿ ವ್ಯಾಪಾರ ಶಾಲಿನಿ ಅಂತಂದರೆ ಬಹಳ ವಿಶೇಷವಾಗಿ ಕವಿ ಪ್ರತಿಭೆಯಿಂದ ಉಂಟಾಗುವ ವಕ್ರತೆ, ಸ್ವಲ್ಪ ತಪ್ಪಾಗಿದೆ, ವಕ್ರತೆ ಅಂತ ಕರಿತೀವಿ. ಕವಿ ಪ್ರತಿಭೆಯಿಂದ ಉಂಟಾಗುವಂಥ ಇದು ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ಏನು ಗಮನಿಸಬೇಕು ಅಂತ ಹೇಳಿದ್ರೆ, ಶಬ್ದ ಮತ್ತು ಅರ್ಥಗಳನ್ನು ಯಾರು ಬೇಕಾದರೂ ಅವರು ಕೂಡಿಸಿಟ್ಟ ತಕ್ಷಣ ಅದು ಕಾವ್ಯವಾಗುವುದಿಲ್ಲ. ಅದು ಔಚಿತ್ಯಪೂರ್ಣವಾಗಿ ಆ ಸನ್ನಿವೇಶಕ್ಕೆ ತಕ್ಕಂತೆ ಬರಬೇಕು ಅಂದರೆ ಆ ಕವಿ ರಚಿಸುವ ಕರ್ತೃ ಪ್ರತಿಭಾಶಾಲಿಯಾಗಿರಬೇಕು. ಆ ಪ್ರತಿಭೆಯಿಂದ ಬಂದಂಥದ್ದು ಅಲಂಕಾರ ಇರಲಿ, ಗುಣ ಇರಲಿ, ಅಥವಾ ರೀತಿ ಇರಲಿ, ಯಾವುದೇ ಇರಲಿ, ಅದು ಪ್ರತಿಭೆಯಿಂದ ಹುಟ್ಟಿದಾಗ ಮಾತ್ರ ಅದು ಕಾವ್ಯವಾಗಿ ಮಾರ್ಪಡುತ್ತದೆ ಎನ್ನುವಂತಹ ಕವಿ ಪ್ರತಿಭೆಗೆ ಆದ್ಯತೆಯನ್ನು ಕೊಟ್ಟಂಥ ತನ್ನ ಕಾವ್ಯ ಲಕ್ಷಣದಲ್ಲಿ ಪ್ರತಿಭೆಯನ್ನು ಸೇರಿಸಿದಂತಹ ಕೀರ್ತಿ ಕುಂತಕನಿಗೆ ಸಲ್ತದೆ ಅನ್ನುವಂಥದ್ದು. ಈ ಪ್ರತಿಭೆ ಅಂದರೆ ಏನು ಅನ್ನೋದಕ್ಕೆ ಮತ್ತು ವಿಶೇಷವಾದ ತರಗತಿಗಳನ್ನು ನಾವು ನೋಡಬೇಕಾಗತ್ತೆ. ಅದು ಎಲ್ಲರಲ್ಲಿಯೂ ಇಲ್ಲದ ಕೆಲವರಲ್ಲಿ ಮಾತ್ರ ಬಂದಿರುವಂತಹ ಒಂದು ವಿಶಿಷ್ಟ ಶಕ್ತಿ. ಅದ್ರ ಬಗ್ಗೆ ವಿಶೇಷ ಚರ್ಚೆಯನ್ನು ಮುಂದಿನ ತರಗತಿ ನೋಡೋಣ. ಇನ್ನು ಬಂದೇ ವ್ಯವಸ್ಥಿತ ಅಂದ್ರೆ ಏನು? ಬಂಧವೆಂದರೆ ರೀತಿ ಅಥವಾ ಶೈಲಿ, ಅದನ್ನು ಬಂಧ ಅಂತಾರೆ. ಆದರೆ ಸಾವಯವ ಸಂವಿಧಾನ ಅಂದರೆ ಒಂದು ಕಾವ್ಯದ ಆರಂಭ, ಅದರ ಬೆಳವಣಿಗೆ, ಅದರ ಒಂದು ಅಂತ್ಯ ಅನ್ನೋದು ಒಂದು ಮಾಡೆಲ್ ಇರುತ್ತಲ್ಲ, ಅದಕ್ಕೆ ಬಂಧ ಅಂತ ಕರೀತಾರೆ. ಸೊ ನಿಮಗೆ ಶಾಸ್ತ್ರ ಆಯಿತು ಅಥವಾ ಇನ್ನಿತರ ಆಯಿತು, ಯಾವುದು ಆರಂಭ ಅಥವಾ ಅಂತ್ಯ ಅನ್ನುವಂಥದ್ದು ಇರೋದಿಲ್ಲ, ಶಾಸ್ತ್ರ ಅಥವಾ ಇನ್ನೊಂದು. ಆದರೆ ಇಲ್ಲಿ ಕಾವ್ಯದಲ್ಲಿ ಒಂದು ಥೀಮ್ ಇರುತ್ತೆ, ವಸ್ತು ಇರುತ್ತೆ, ಅದಕ್ಕೊಂದು ಆರಂಭ ಇರುತ್ತೆ, ಅದಕ್ಕೊಂದು ಬೆಳವಣಿಗೆ ಇರುತ್ತೆ, ಅಲ್ಲೊಂದಿಷ್ಟು ಪಾತ್ರಗಳು ಬರ್ತವೆ, ಮತ್ತು ಅದಕ್ಕೊಂದು ರೂಪ ಆಗುತ್ತೆ ಅನ್ನುವಂಥದ್ದು. ಇದನ್ನು ನಾವು ಸಂವಿಧಾನ, ಸಾವಯವ ಸಂವಿಧಾನ ಅಂತಂದ್ರೆ, ಸಾವಯವ ಅಂದರೆ ಅವಯವ, ಮನುಷ್ಯ ಅಂದರೆ ಒಂದು ರೀತಿ ನೋಡಿ, ಇಲ್ಲಿ ತಲೆ, ಇಲ್ಲಿ ಕೈಗಳು, ಹೀಗೆ ದೇಹ, ಒಂದು ರಚನೆ ಇದೆ, ಇದಕ್ಕೆ ಅವಯವ ಅಥವಾ ಸಾವಯವ ಅಂತ ಕರಿತೀವಿ. ಸೊ ಈಗಿದ್ರೇ ಅದು ಕಾವ್ಯ ಅಂತ. ಅಡ್ಡದಿಡ್ಡಿ ಬೆಳೆದ್ಕೊಂಡು ಹೋದರೆ ಅದನ್ನು ಕಾವ್ಯ ಅನ್ನೋದಿಲ್ಲ ಅಂತ. ಯಾವ ಒಬ್ಬ ಕರ್ತೃವಿಗೆ ಸಮುದ್ರದ ಮೇಲೆ ಬಹಳ ಪ್ರೀತಿ ಅಂತೇಳಿ ಸುಮಾರು ಒಂದು 20 ಸಂಧಿಗಳನ್ನು, ಅಧ್ಯಾಯಗಳನ್ನು ಸಮುದ್ರವೇ ವರ್ಣನೆ ಮಾಡಿದ ಅಂತಂದರೆ ಅದು ಕಾವ್ಯ, ಅದು ಸರಿಯಾಗೋದಿಲ್ಲ. ಬಂದ ಅದಕ್ಕೆ ಎಷ್ಟು ಬೇಕು ಅಷ್ಟು ಸಮಯ ಕೊಡಬೇಕು, ಅದಕ್ಕೆಷ್ಟು ಒಂದು ಸಾಲುಗಳು ಮೀಸಲು ಇಡಬೇಕು, ಪದ್ಯಗಳು, ವರ್ಣನೆಗಳು ಬರಬೇಕು, ಮತ್ತು ಎಲ್ಲಿ ಅಲಂಕಾರಗಳು ಬರಬೇಕು, ಎಲ್ಲಿ ಬಿಗಿಯಾಗಿರಬೇಕು, ಓಟ ಹೇಗಿರಬೇಕು, ಮತ್ತು ಎಲ್ಲಿ ಸರಾಗವಾಗಿರಬೇಕು, ಎಲ್ಲಿ ರೌದ್ರವಾಗಿರಬೇಕು, ಬಿಗಿ ಹಿಡಿತ ಎಲ್ಲಿರಬೇಕು, ಈಗೆಲ್ಲ ಕೂಡ ಕವಿ ಪ್ರತಿಭೆಯಿಂದನೇ ಗೊತ್ತಾಗುತ್ತೆ. ಆ ಕವಿಯ ಪ್ರತಿಭೆ ರಸಾನ್ವಿತವಾಗಿ, ಈಗ ಶೃಂಗಾರ ರಸದಲ್ಲಿ ಕಾವ್ಯ ಅದೇನೋ ಹೇಳ್ತಾ ಇದೆ ಅಂತಂದರೆ ಅಲ್ಲಿ ಪದಗಳು ಹೇಗಿರ್ಬೇಕು, ಅಲ್ಲಿ ಕಾವ್ಯ ಬಂಧ ಹೇಗಿರ್ಬೇಕು, ಅದನ್ನು ಬಂಧ ಅಂತ ಕರೀತಾರೆ. ಅಲ್ಲಿ ಅವಸರ ಇರೋದಿಲ್ಲ, ಹೌದಾ? ಅಲ್ಲಿ ಏನಿರ್ತದೆ, ಸಮಾಧಾನ ಇರ್ತದೆ, ಶಾಂತತೆ ಮತ್ತು ಪ್ರೀತಿ ಇರ್ತದೆ, ಅಲ್ಲಿ ಒಂದು ರೀತಿ ಆಹ್ಲಾದಕರ ವಾತಾವರಣ ಇರುತ್ತೆ. ಕಾವ್ಯ ನಿಧಾನವಾಗಿ ಬರುತ್ತೆ. ಅದೇ ಯುದ್ಧದ ಸನ್ನಿವೇಶ ಆದರೆ ಕಾವ್ಯ ಬಂಧ ಹೇಗಿರುತ್ತೆ, ಬಹಳ ವೇಗವಾಗಿರುತ್ತೆ, ಮತ್ತು ಅಷ್ಟೇ ವೇಗವಾಗಿದ್ದಂಥದ್ದಕ್ಕೆ ಅಷ್ಟೇ ರೌದ್ರತೆ ಕೂಡ ಇರುತ್ತೆ ಅಲ್ಲಿ. ಹೀಗೆ ಆ ಕಾವ್ಯ ಬಂಧ ಇದೆಯಲ್ಲ, ಅದು ಕವಿಯಾದವನು, ಪ್ರತಿಭೆ ಇದ್ದವನು ಅದನ್ನು ಕಾವ್ಯದಲ್ಲಿ ತೋರಿಸ್ತಾನೆ ಅನ್ನುವಂಥದ್ದು. ಆದರೆ ಯಾರಿಗೆ ಪ್ರತಿಭೆ ಇಲ್ವೋ, ಎಲ್ಲಿ ಹೇಗೆ ಬಳಸಬೇಕು ಅಂತ ಗೊತ್ತಿಲ್ವೋ ಅಂಥವನು ವಿಫಲ ಆಗ್ತಾನೆ ಅನ್ನುವಂಥದ್ದು ಬಹಳ ಮುಖ್ಯವಾದ ವಿಚಾರವನ್ನು ಕುಂತಕ ತನ್ನ ಕಾವ್ಯ ಲಕ್ಷಣದಲ್ಲಿ ಸೇರಿಸಿದ. ಅದನ್ನು ಕಾವ್ಯ ಬಂಧೆ, ಕಾವ್ಯ ಬಂಧ ಅಂತೇಳಿ ನಮ್ಮಲ್ಲಿ ಬಳಸ್ತಾರೆ. ಪಂಪ ಕೂಡ ಅದನ್ನು ಬಳಸ್ಬೋದು, ಕಾವ್ಯ ಬಂಧ ಮಮ್ಮ ಅಂತಾನೆ. ಹೀಗೆ ಈ ಕಾವ್ಯ ಬಂಧ ಅನ್ನೋದನ್ನು ಕಾವ್ಯ ಲಕ್ಷಣದ ವ್ಯಾಖ್ಯೆಯಲ್ಲಿ ಸೇರಿಸಿದ ಕುಂತಕ ಅನ್ನೋದು. ಹೀಗೆ ಎಲ್ಲ ಒಂದು ಕಾವ್ಯವನ್ನು ಬರೆದಾಗ, ಅಂದರೆ ಪ್ರತಿಭಾಶಾಲಿಯಾದ ಕವಿ ಕಾವ್ಯ ಬಂಧದ ಒಳಗಡೆ ಶಬ್ದ ಮತ್ತು ಅರ್ಥಗಳನ್ನು ಸಹಿತತ್ವದಿಂದ ಕೂಡಿ ಕಾವ್ಯವನ್ನು ರಚಿಸಿದಾಗ ತದ್ವಿದ್ ಆಹ್ಲಾದಕಾರಿಣಿ, ಇದು ಬಹಳ ಮುಖ್ಯವಾದದ್ದು. ಆಹ್ಲಾದಕಾರಿಣಿ ಅಂತಂದರೆ ಸಂತೋಷ, ಲೋಕೋತ್ತರ ಆಹ್ಲಾದವನ್ನು ನೀಡುವ, ರಸಾನುಭವ ತಂದು ಕೊಡುವ
ಒಂದು ಸಾಲುಗಳಾಗುತ್ತೆ ಎನ್ನುವಂಥದ್ದು. ಭಾಷೆಯ ಇನ್ನಿತರ ರೂಪಗಳು ಈ ರೀತಿಯ ಲೋಕೋತ್ತರ ಆಹ್ಲಾದವನ್ನು ತಂದುಕೊಡೋದಿಲ್ಲ ಅನ್ನೋದನ್ನು ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ ಅನ್ನುವಂಥದ್ದು. ನಾವು ನೀವು ಮಾತನಾಡಬೇಕಾದ್ರೆ ನಿಜವಾದ ಏನಂತ ಹೇಳಿದ್ರೆ ಸುಖ ದುಃಖಗಳಿಗೆ ಒಳಗಾಗ್ತೀವಿ, ನೋವಿಗೆ ಒಳಗಾಗ್ತೀವಿ, ಇಲ್ಲ ಸುಖಕ್ಕೆ ಒಳಗಾಗ್ತೀವಿ. ಆದರೆ ಕಾವ್ಯದಲ್ಲಿ ಅದೇ ಸನ್ನಿವೇಶ ನಿಜವಾದ ಸುಖ ದುಃಖಗಳಿಗೆ ಒಳಗಾಗೋದಿಲ್ಲ. ಅದು ಲೋಕೋತ್ತರವಾದ, ಅಂದರೆ ಕಾವ್ಯದಲ್ಲಿ ಕೂಡ ದುಃಖ ಇದೆ, ಸಂತೋಷ ಇದೆ, ಕಷ್ಟ ಇದೆ, ಕರುಣೆ ಇದೆ, ಅನುಕಂಪ ಇದೆ, ರಸಗಳೆಲ್ಲ ಇದೆ. ಆದರೆ ಅದನ್ನು ನೋಡ್ತಿರುವಂಥ ನಾವು ಅಥವಾ ಓದುತ್ತಿರುವಂಥ ನಾವು ನಮಗೆ ಆ ಲೌಕಿಕ ಸುಖ ದುಃಖಗಳು ಆಗೋದಿಲ್ಲ. ಲೋಕೋತ್ತರವಾದ ಒಂದು ಆಹ್ಲಾದವೇ ಅಲ್ಲಿ ಬಹಳ ಕರುಣಾಜನಕ ಸ್ಥಿತಿ ಇದೆ ಅಂತಂದರೂ ಕೂಡ. ಉದಾಹರಣೆಗೆ ಹರಿಶ್ಚಂದ್ರ ಕಾವ್ಯದ ಚಂದ್ರಮತಿ ಪ್ರಲಾಪವನ್ನು ಅಥವಾ ರಾಜಶೇಖರ ವಿಳಾಸದ ತಿರುಕೊಳವಿನಾಚೆಯ ಪ್ರಲಾಪವನ್ನು ತೆಗೆದುಕೊಂಡಾಗ ಅವಳ ನೋವಿದೆಯಲ್ಲ, ಅದು ಲೌಕಿಕ ನೋವಾಗಿ ನಮಗೆ ಕಾಣಿಸೋದಿಲ್ಲ. ಅದನ್ನು ಮತ್ತೆ ಮತ್ತೆ ಓದಬೇಕು ಅವಳ ಪ್ರಲಾಪವನ್ನು ಅಂತೇಳಿ ಮತ್ತೆ ಮತ್ತೆ ಓದ್ತೀವಿ. ನಮಗೆ ಅದು ಎಲ್ಲವನ್ನು ಆಹ್ಲಾದ ಅಂತಕ್ಕಂಥದ್ದನ್ನು ಉಂಟು ಮಾಡುತ್ತೆ ನಮ್ಮ ಹೃದಯದಲ್ಲಿ. ಇದು ಕುಂತಕ ಹೇಳಿದ ಕಾವ್ಯ ಲಕ್ಷಣ. ಇದಕ್ಕೆ ಮುಂದೆ ಮತ್ತೆ ಬಹಳಷ್ಟು ಚರ್ಚೆಗಳು ಕೂಡ ನಡೆದಿದೆ ನಮ್ಮ ಕಾವ್ಯ ಮೀಮಾಂಸೆಯಲ್ಲಿ. ಅದನ್ನು ಮುಂದಿನ ನೋಡೋಣ ಅಂತ. ವಿವರಣೆ ನೋಡೋದಾದ್ರೆ, ಉಳಿದ ವ್ಯಾಖ್ಯೆಗಳಿಗಿಂತ ಹೆಚ್ಚು ಪರಿಪೂರ್ಣವಾದ ವ್ಯಾಖ್ಯೆ ಅಂತೇಳಿ ತೀನಂ ಶ್ರೀಕಂಠಯ್ಯನವರು ಇದ್ರ ಬಗ್ಗೆ ಹೇಳ್ತಾರೆ. ಸ್ವಲ್ಪ ಅಂದರೆ ಪೂರ್ತಿ ಅಲ್ಲ, ಅವರೆಲ್ಲ ಇನ್ನೂ ಕೂಡ ಯಾರು ಅಂತ ಹೇಳಿದ್ರೆ ಬಾಮಹ, ದಂಡಿ, ವಾಮನ, ಇವರು ಕಾವ್ಯದ ಆಂತರಿಕ ಅಥವಾ ಅಂತರಂಗ ಅಂತ ಏನಿರುತ್ತೆ ಅದರ ಲಕ್ಷಣವನ್ನು ಹೇಳುವ ಪ್ರಯತ್ನವನ್ನೇ ಅವ್ರು ಮಾಡಿರಲಿಲ್ಲ. ಕೊನೆಗೆ ಕುಂತಕ ಒಂದು ಸ್ವಲ್ಪ ಒಳಗಡೆ ಹೋದ, ಪೂರ್ತಿ ಇಲ್ಲ. ಆ ಕಾವ್ಯದ ಒಳಗಡೆ ಈಗ ಒಂದು ಕಾವ್ಯ ಬಂಧ ಮತ್ತು ಕಾವ್ಯ ಪ್ರತಿಭೆಯಿಂದ ರಚನೆ ಆಗುತ್ತೆ ಅನ್ನುವಂಥ ಬಹಳ ಮಹತ್ವದ ಅಂಶಗಳನ್ನು ಆತ ಸೇರಿಸಿದ ಅನ್ನೋದು ಈತನ ಹೆಗ್ಗಳಿಕೆ ಆಗುತ್ತೆ. ಆದರೆ ರಸದ ಬಗ್ಗೆ ಹೇಳದೇ ಇರುವುದು ಇದರ ಮಿತಿ. ಎಲ್ಲ ಸರಿ, ಆದರೆ ಆಹ್ಲಾದ ಅನ್ನೋದನ್ನು ಹೇಳಿದ, ಸಂತೋಷ ಕೊಡುತ್ತೆ ಅನ್ನೋದನ್ನು ಹೇಳಿದ, ಲೋಕೋತ್ತರ ಆದರೆ ರಸಾನುಭವದ ಕಲ್ಪನೆಯನ್ನು ಈ ವ್ಯಾಖ್ಯೆ ಹೇಳೋದಿಲ್ಲ. ಬಹಳ ಮುಖ್ಯವಾಗಿ ಕಾವ್ಯವನ್ನು ಓದಿದ ಮೇಲೆ ರಸಾನುಭವಕ್ಕೆ ಒಳಗಾಗ್ತೀವಿ ನಾವು. ಈ ರಸಾನುಭವ ಅಂದ್ರೆ ಏನು ಅನ್ನೋದಕ್ಕೆ ಮತ್ತೆ ಮುಂದಿನ ತರಗತಿಗಳಲ್ಲೇ ನೋಡಬೇಕಾಗತ್ತೆ. ಬಹಳ ವಿಶೇಷವಾಗಿ ಅದನ್ನು ವಿವರಣೆಯನ್ನು ನೀಡಬೇಕಾಗತ್ತೆ. ಸೊ ನಾವೆಲ್ಲರೂ ರಸಾನುಭವಕ್ಕೆ ಒಳಗಾದಾಗಲೇ ಅದು ನಮಗೆ ಸೌಂದರ್ಯ ಅನುಭವನ ಕೊಡೋದು. ನೀವು ಒಂದು ಕತೆ ಓದಿ, ಒಂದು ಸಿನಿಮಾ ನೋಡಿ, ಕಲೆ ಯಾವುದೇ ಇರಲಿ, ನೀವು ಆ ಪಾತ್ರಗಳನ್ನು ಅವುಗಳ ಜೊತೆಗೆ ಅನುಸಂಧಾನ ಮಾಡಿಕೊಂಡು ಒಂದು ರೀತಿ ರಸಾನುಭವ ಉಂಟಾಗುತ್ತಲ್ಲ, ಅದನ್ನು ನಾವು ಮತ್ತೆ ಮತ್ತೆ ಆಸ್ವಾದಿಸ್ತೇವೆ ಅನ್ನುವಂಥದ್ದು. ಸೊ ಈ ರಸಾನುಭವದ ಬಗ್ಗೆ ಕುಂತಕ ಏನೂ ಹೇಳಲಿಲ್ಲ ಅನ್ನುವಂಥದ್ದು. ಅಂದರೆ ಮಹತ್ವ ಏನು ಅಂದರೆ ಕಾವ್ಯ ಬಂಧ ಅನ್ನೋದ್ರ ಬಗ್ಗೆ ಮೊದಲ ಬಾರಿಗೆ ಮಾತಾಡಿದ ಅನ್ನುವಂಥದ್ದು. ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯಲ್ಲಿ ಕಾವ್ಯ ಬಂಧದ ಬಗ್ಗೆ ವಿಶೇಷ ಚರ್ಚೆ ಇದೆ. ನಮ್ಮ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಅಪರೂಪಕ್ಕೊಮ್ಮೆ ಕುಂತಕ ಕಾವ್ಯ ಬಂಧದ ಬಗ್ಗೆ ಮಾತಾಡಿದ ಅನ್ನುವಂಥದ್ದನ್ನು ನೋಡೋಣ. ಇದಾದ ನಂತರ ಮತ್ತೆ ಮಮ್ಮಟ ಅನ್ನುವಂಥ ಲಾಕ್ಷಣಿಕ ಕ್ರಿಸ್ತಶಕ 1100ರಲ್ಲಿ ಇದ್ದಂತಹ ಲಾಕ್ಷಣಿಕ. ಈತನಿಗೆ ಸರಸ್ವತಿಯ ಅವತಾರ ಅಂತೇಳಿ ಕರಿತಿದ್ರು. ಅಷ್ಟೊಂದು ವಿದ್ವತ್ಪೂರ್ಣ ಬರಹಗಾರ ಯಾರು ಅಂತಂದರೆ ಮಮ್ಮಟ ಅನ್ನುವಂಥದ್ದು. ಯಾಕೆಂತಂದರೆ ಏನು ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಈ ಹಿಂದೆ ನಡೆದ ಎಲ್ಲ ಚರ್ಚೆಗಳ ಸಾರಾಂಶವನ್ನು ಹೆಚ್ಚು ಕಡಿಮೆ ಅಧ್ಯಯನ ಮಾಡಿ ಯಾರ ವಿಚಾರಗಳನ್ನು ಬಿಡದೆ ಎಲ್ಲವನ್ನೂ ಕೂಡ ತನ್ನ ಮನಸ್ಸಲ್ಲಿಟ್ಟುಕೊಂಡು ಒಂದು ಸುಂದರವಾದ ಕಾವ್ಯ ಮೀಮಾಂಸೆಯ ಕೃತಿಯನ್ನು ಮಮ್ಮಟ ರಚಿಸಿದ. ಅದರ ಹೆಸರು ಕಾವ್ಯ ಪ್ರಕಾಶ ಅನ್ನುವಂಥದ್ದು. ಸೊ ಕಾವ್ಯ ಪ್ರಕಾಶ ಇದೆಯಲ್ಲ, ಈ 1100ರಲ್ಲಿ ರಚನೆಯಾದಂಥ ಈ ಕೃತಿ ಇದೆಯಲ್ಲ, ಇದು ಎಷ್ಟು ಪ್ರಸಿದ್ಧಿ ಆಯಿತು ಅಂತಂದರೆ ಈ ಹಿಂದೆ ಬಂದಂಥ ಅನೇಕ ಕೃತಿಗಳನ್ನು ಇದು ಸೈಡಿಗೆ ಅಂದರೆ ಪಕ್ಕಕ್ಕೆ
ತಳ್ಳಿಬಿಡುತ್ತೆ, ಅಷ್ಟೊಂದು ಪ್ರಸಿದ್ಧಿ ಆಗುತ್ತೆ ಮಮ್ಮಟನ ಕಾವ್ಯ ಪ್ರಕಾಶ ಅಂತೇಳಿ ಶ್ರೀನಂ ಶ್ರೀಕಂಠಯ್ಯನವರು ಅಭಿಪ್ರಾಯವನ್ನು ಪಡ್ತಾರೆ. ಸೊ ಈತನ ವ್ಯಾಖ್ಯೆಯ ವಿಶೇಷತೆಯನ್ನು ನೋಡೋಣ. ಏನು ವ್ಯಾಖ್ಯೆ ಅಂತ ಹೇಳಿದ್ರೆ, ತದ್ ಅದೋಷಂ, ತತ್ ಅದೋಷ ಅಂತ ಬಿಡಿಸ್ಕೋಬೇಕು. ತದ್ ಅದೋಷ ಶಬ್ದಾರ್ಥೌ ಸುಗುಣೌ ಅಲಂಕೃತಿ ಪುನಃ ಕೋಪಿ. ಅದನ್ನು ಕೆಳಗೆ ಬಿಡಿಸ್ಕೊಂಡು ಹೇಳಿದ್ದೀನಿ. ತತ್ ಅಂದರೆ ಅದು ಅಂತ, ಅದು ಅಂದರೆ ಕಾವ್ಯ ಅಂತ ಅರ್ಥ ಮಾಡ್ಕೋಬೇಕು. ಅದು ಅಂದರೆ ಇಲ್ಲಿ ಕಾವ್ಯ. ಅದೋಷ ಅಂದರೆ ದೋಷ ಇಲ್ಲದ್ದು. ಕಾವ್ಯದಲ್ಲಿ ದೋಷಗಳು ಏನು ಅಂತ ಬರುತ್ತೆ. ಇದಾವೆ, ಕಾವ್ಯದಲ್ಲಿ ಕೂಡ ಕೆಲವೊಂದು ದೋಷಗಳು ಸಂಭವಿಸಬಹುದಾದ ಸಾಧ್ಯ ಇರುತ್ತೆ. ಆ ದೋಷಗಳು ಇಲ್ಲದಂಗೆ ನೋಡ್ಕೋಬೇಕು ಒಬ್ಬ ಕವಿಯಾದವರು ಅನ್ನುವಂಥದ್ದು. ಅದೋಷ, ಈ ದೋಷ ಅನ್ನೋದು ಪದಗಳ ಬಳಕೆಯಲ್ಲಿರ್ಬೋದು, ರಸಾನುಭವದ ಇದರಲ್ಲಿರ್ಬೋದು, ಉತ್ಪ್ರೇಕ್ಷೆಯಲ್ಲಿರ್ಬೋದು, ಅನೇಕ ಸಂದರ್ಭಗಳಲ್ಲಿ ಇರ್ಬೋದು. ಛಂದಸ್ಸಿನಿಂದ ದೋಷ ಆಗ್ಬೋದು. ಹೀಗೆ ಅನೇಕ ಪಟ್ಟಿಯನ್ನು ಮಾಡ್ಬೋದು ಎಷ್ಟು ರೀತಿ ದೋಷಗಳು ಅನ್ನುವಂಥದ್ದು. ಆ ದೋಷಗಳಿಲ್ಲದೆ ಇರಬೇಕು ಕಾವ್ಯ ಅಂತ. ಮತ್ತು ಶಬ್ದ ಅರ್ಥ ಇಲ್ಲಿ ಕೂಡ ಬಂದಿದೆ ನೋಡಿ. ಭಾಮಹನಿಂದ ಪ್ರಾರಂಭವಾದ ಈ ಶಬ್ದ ಮತ್ತು ಅರ್ಥಗಳ ಜೊತೆಗೂಡುವಿಕೆ ಇಲ್ಲಿವರೆಗೂ ಕೂಡ ಮುಂದುವರೆದುಕೊಂಡು ಬಂದಿದೆ. ಇಲ್ಲಿ ಬಹಳ ಮುಖ್ಯ ಸಗುಣ ಅಂತ, ಗುಣವನ್ನು ಹೊಂದಿದ್ದು. ಸಗುಣ ಬಿಡಿಸ್ಕೋಬೇಕು ಅದನ್ನು. ಅಂದರೆ ಗುಣ ಇರಬೇಕು, ಅಲಂಕೃತಿ ಅಲಂಕಾರ ಇರಬೇಕು, ಪುನಃ ಕ್ವಾಪಿ ಅನ್ನುವಂಥದ್ದು. ಅಂದರೆ ಶಬ್ದಾರ್ಥದಿಂದ ಕೂಡಿರಬೇಕು ಮತ್ತು ಗುಣಗಳು ಅಲಂಕಾರಗಳಿರಬೇಕು. ಬಹಳ ಮುಖ್ಯವಾಗಿ ಅದೋಷವಾಗಿರಬೇಕು ಅನ್ನುವಂಥದ್ದು ಓಕೆ. ಇಲ್ಲೇನು ಹೊಸದು ಅಂತಂದರೆ ನಿಮ್ಗೆ ಈಗಾಗಲೇ ಗೊತ್ತಾಗುತ್ತೆ, ದೋಷ ಇಲ್ಲದ್ದು ಅನ್ನುವಂಥದ್ದನ್ನು ಮಮ್ಮಟ ಸೇರಿಸಿದ್ದೇ ಹೊಸದಲ್ಲಿ. ದೋಷವಿಲ್ಲದ್ದು, ಕಾವ್ಯ ದೋಷದ ಬಗ್ಗೆ ಲಕ್ಷಣದಲ್ಲಿ ಹೇಳ್ಬೋದಾ ಅನ್ನುವಂಥದ್ದನ್ನು ಮುಂದಿನ ಬಂದಂಥವರು ಖಂಡಿಸ್ತಾರೆ ವ್ಯಾಖ್ಯಾನಕಾರರು. ಆದರೂ ಕೂಡ ವಿಶ್ವನಾಥ ಬಹಳ ಮುಖ್ಯವಾಗಿ ಖಂಡಿಸಿದ. ಯಾರಾದರೂ ಕೂಡ ಒಂದು ವಸ್ತುವಿಗೆ ಅಥವಾ ಪರಿಕಲ್ಪನೆಗೆ ವ್ಯಾಖ್ಯೆಯನ್ನು ಕೊಡಬೇಕಾದ್ರೆ ಅದರ ಲಕ್ಷಣ ಹೇಳಬೇಕೇ ಹೊರತು ಅದರಲ್ಲಿರುವ ದೋಷಗಳನ್ನು ಹುಡುಕಿಕೊಂಡು ಕೂತ್ಕೋಬಾರ್ದು ಅನ್ನುವಂಥದ್ದು. ಈಗ ಉದಾಹರಣೆಗೆ ನಾನು ಮತ್ತೆ ನೀರಿನ ಉದಾಹರಣೆಯನ್ನು ತೆಗೆದುಕೊಳ್ತೀನಿ. ನಾನು ಈಗ ಮಾಡಿಕೊಂಡು ಬಂದಂಥ ಎಲ್ಲ ವಿಡಿಯೋಗಳಲ್ಲಿ ನೀರನ್ನೇ ಉದಾಹರಣೆಯಾಗಿ ಯಾಕೆ ತಗೊಂಡೆ ಅಂತಂದರೆ ನಿಮ್ಗೆ ಅರ್ಥ ಆಗಲಿ ಅಂತ. ನೀರಿನ ವ್ಯಾಖ್ಯೆಯನ್ನು ಕೊಡಬೇಕಾದ್ರೆ ಶುದ್ಧ ನೀರನ್ನು ಗಮನದಲ್ಲಿ ಇಟ್ಕೊಂಡೇ ಕೊಡಬೇಕು ಅಲ್ವಾ. ನೀರು ಕೆಟ್ಟೋದ ನೀರನ್ನು ಇಟ್ಕೊಂಡು ವ್ಯಾಖ್ಯೆದಲ್ಲಿ ಕೊಟ್ಟರೆ ತಪ್ಪಾಗುತ್ತೆ ವ್ಯಾಖ್ಯೆ ಅನ್ನುವಂಥದ್ದು. ಅದು ನೀರು ಕೆಟ್ಟೋಗಿದೆ ಬಿಡಿ ಅದನ್ನು, ಆದರೆ ನೀರು ಅನ್ನೋದ್ರ ಮೂಲ ಏನು, ಕಾವ್ಯ. ಹಾಗೆ ಕಾವ್ಯಕ್ಕೆ ದೋಷವನ್ನು ಕಾವ್ಯ ಲಕ್ಷಣವನ್ನು ಕೊಡಬೇಕು ಅನ್ನೋದು ವಿಶ್ವನಾಥನ ವಾದ ಅನ್ನುವಂಥದ್ದು. ವಾಕ್ಯವು ರಸಾತ್ಮಕವಾಗಿದ್ದರೆ ಅದು ಕಾವ್ಯ ಅಂತೇಳಿ ವಿಶ್ವನಾಥ ಹೇಳ್ತಾನೆ. ಇದು ಬಹಳ ಮುಖ್ಯ. ಆತನ ಬಹಳ ಸರಳ ಮತ್ತು ಸುಂದರವಾದ ವ್ಯಾಖ್ಯೆ ಏನಂದರೆ ವಿಶ್ವನಾಥಂದು, ಏನು ಬೇಕಾಗಿಲ್ಲ, ಒಂದು ವಾಕ್ಯ ರಸಾತ್ಮಕವಾಗಿದ್ದಾರೆ. ರಸ ಅಂದ್ರೇನು ಅಂತಂದರೆ ನವರಸಗಳು ಬರ್ತವೆ. ನಾವು ಕಾವ್ಯ ಓದ್ತಾ ಕತೆ ಓದ್ತಾ ನಮಗೆ ಗೊತ್ತಿಲ್ಲದೆ ಹೃದಯ ಅರಳುವುದು, ವ್ಯಾಕೋಚನಗೊಳ್ಳುವುದು, ಸಂಕುಚಿತಗೊಳ್ಳುವುದು, ನೀರು ಬರೋದು, ಇವೆಲ್ಲ ಪ್ರಕ್ರಿಯೆಗಳು ನಮ್ಮಲ್ಲಿ ಆಗ್ತವೆ. ನಾವು ಭಾವದ ಉತ್ಕರ್ಷಕ್ಕೊಳಗಾಗ್ತೇವೆ. ಇದನ್ನು ರಸಾನುಭವ ಅಂತಾರೆ. ನಿಮ್ಗೆ ಸಾಹಿತ್ಯ ಓದಿದಾಗ, ಕಾವ್ಯವನ್ನು ಓದಿದಾಗ ಹೀಗೆ ಅನ್ನಿಸ್ಬೇಕದು. ಆ ವಾಕ್ಯಗಳು ರಸಾತ್ಮಕವಾಗಿದ್ದರೆ ಅದನ್ನು ಕಾವ್ಯ ಅಂತ ಕರಿಬಹುದು ಅನ್ನುವಂಥದ್ದು ವಿಶ್ವನಾಥನ ಒಂದು ವ್ಯಾಖ್ಯೆ. ಸೊ ಜಗನ್ನಾಥ ವಿಶ್ವನಾಥನ ಖಂಡಿಸ್ತಾನೆ ಮತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಒಂದು ಕಾವ್ಯ ಪುಸ್ತಕ ತಗೊಂಡು ಕೂತ್ರೆ ಎಷ್ಟು ಸಾಲುಗಳು, ಎಲ್ಲ ಸಾಲುಗಳು ರಸಾತ್ಮಕವಾಗಿರುತ್ತಾ ಅಂತ ನೋಡೋದಾದರೆ ಎಲ್ಲ ಸಾಲುಗಳೇ ಇರೋದಿಲ್ಲ. ಯಾವುದೋ ಒಂದು ಪ್ರಕೃತಿಯ ವರ್ಣನೆ ಬರುತ್ತೆ, ಆ ಕಾಡಿನ ವರ್ಣನೆ ಬರುತ್ತೆ, ನದಿಯ ವರ್ಣನೆ ಬರುತ್ತೆ. ಇಲ್ಲೆಲ್ಲ ರಸಾತ್ಮಕತೆ ಇರೋದಿಲ್ಲ. ಪದಗಳ ಬಳಸುವಿಕೆಯಿಂದ ಒಂದು ರೀತಿ ನಮಗೆ ಸಂತೋಷ ಉಂಟಾಗ್ಬೋದು, ಆದರೆ ರಸಾನುಭವ ಎಲ್ಲ ಸಂದರ್ಭದಲ್ಲೂ ಆಗುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಹಾಗಾಗಿ ವಿಶ್ವನಾಥನ ವ್ಯಾಖ್ಯೆ ಕೂಡ ಏನಾಗುತ್ತೆ ಅಂತಂದರೆ ಅಲ್ಲಿಗೆ ಮಿತಿಯನ್ನು ಒಳಗೊಂಡಿದೆ ಅಂತ. ಇನ್ನು ಜಗನ್ನಾಥಕ್ಕೆ ಬರೋಣ. ಈತ ಕೂಡ ಒಂದು ಸುಂದರವಾದ ಕೃತಿಯನ್ನು ರಸಗಂಗಾಧರ ಅಂತೇಳಿ ಬರೀತಾನೆ. ಈ ರಸಗಂಗಾಧರದಲ್ಲಿ ಆತ ಹೇಳುವಂಥ ವಿಚಾರ ಅಂದರೆ ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ಅಂತ. ಇದು ಬಹಳ ಮುಖ್ಯ.
ಅರ್ಥ ಹೇಳೋದೇ ಇಲ್ಲ ಆಯಿತು. ಇಲ್ಲಿವರೆಗೂ ಹೇಳ್ಕೊಂಡು ಬಂದಿರೋಂಥ ಎಲ್ಲ ಮೀಮಾಂಸಕರು ಶಬ್ದ ಮತ್ತು ಅರ್ಥ ಸೇರಿ ಕಾವ್ಯ ಆಗುತ್ತೆ ಅಂದರೆ ಈತ ಶಬ್ದ ಮಾತ್ರ ಕಾವ್ಯ ಆಗುತ್ತೆ, ಅದು ರಮಣೀಯಾರ್ಥ ಕೊಡುವಂತಹ ಶಬ್ದ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸೊ ಇಲ್ಲಿ ರಮಣೀಯಾರ್ಥ ಅಂದರೆ ಜಗನ್ನಾಥ ಹೇಳುವುದು ಅದೇ ಈಗಾಗಲೇ ಕುಂತಕ ಹೇಳಿದ್ನಲ್ಲ, ಲೋಕೋತ್ತರ ಆಹ್ಲಾದವನ್ನುಂಟು ಮಾಡುವ ಒಂದು ಶಬ್ದ ಅನ್ನುವಂಥದ್ದು. ಶಬ್ದಗಳಿಗೆ ಆ ಚಮತ್ಕಾರ ಇದೆ ಅನ್ನುವಂಥದ್ದು. ಶಬ್ದಗಳಿಗೆ ಚಮತ್ಕಾರ ಇದೆ. ನಾವು ಕಾವ್ಯ ಓದಬೇಕಾದ್ರೆ ಆ ಶಬ್ದ ನಮಗೆ ಏನೋ ಒಂದು ವಿಶೇಷ ರೀತಿಯ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಅನ್ನುವಂಥದ್ದು. ಸುಮ್ಮನೆ ಒಂದು ರನ್ನನ ಉದಾಹರಣೆ ಕೊಡೋದಾದ್ರೆ ಒಂದು ಸಾಲಲ್ಲಿ ಬರುತ್ತೆ, ಕುರುಪತಿಯ ನರಸಿದನು ಕುರುಧರೆಯೊಳ್ ಅನ್ನುವಂಥ ವಾಕ್ಯ. ನೋಡಿ ಶಬ್ದದ ಚಮತ್ಕಾರ ಹೇಗಿದೆ. ಕುರುಪತಿಯನ್ನು ಅರಸಿದಂ ಕುರುಧರೆಯೊಳ್, ಅದು ಕುರುಕ್ಷೇತ್ರ ಊರಲ್ಲೇನೆ ಕುರುಪತಿ, ಅದು ಒಡೆಯನಾದ ಯಜಮಾನನನ್ನ ಹುಡುಕೋದು ಎಂತ ವ್ಯಂಗ್ಯವಾಗಿ. ಮನೆಯ ಒಳಗಡೆಯೇ ಮನೆಯ ಯಜಮಾನನನ್ನು ಹುಡುಕೋದು ಅನ್ನೋ ಅರ್ಥದಲ್ಲಿ ಅಲ್ವಾ. ಇಡೀ ಕುರುಕ್ಷೇತ್ರಕ್ಕೆ ಯುವರಾಜ ಆಗಿದ್ದವನು ದುರ್ಯೋಧನ. ಆದರೆ ಅವನ ಸ್ಥಿತಿ ಎಲ್ಲಿಗೆ ಬಂತು ಅಂತ ಹೇಳಿದ್ರೆ, ಕೊನೆಗೆ ಎಲ್ಲವನ್ನು ಕಳೆದುಕೊಂಡು ಸರೋವರದಲ್ಲಿ ಅಡಗಿ ಕುಳಿತುಕೊಳ್ಳಬೇಕಾದ ಸಂದರ್ಭ ದುರ್ಯೋಧನನಿಗೆ ಬರುತ್ತೆ. ಆಗ ಈ ಸನ್ನಿವೇಶದಲ್ಲಿ ಬರುವಂಥ ಮಾತು ಕುರುಪತಿಯನ್ನು ಅರಸಿದಮ್ಮ ಅನ್ನುವಂಥ ಮಾತಿದೆಯಲ್ಲ, ಇಡೀ ಕುರುಕ್ಷೇತ್ರದಲ್ಲೇ ಆ ಕುರುಭೂಮಿಯಲ್ಲೇ ಕುರುಪತಿಯನ್ನು ಹುಡುಕುವಂತಹ ದೈನ್ಯ ಸ್ಥಿತಿ, ಹೀನ ಸ್ಥಿತಿ ದುರ್ಯೋಧನನಿಗೆ ಬಂತು. ಒಂದು ಪದ ಮಾಡುವ ಪರಿಣಾಮ ಇದು. ಇಂಥ ರಮಣೀಯಾರ್ಥ ಪ್ರತಿಪಾದನೆಯನ್ನು ಮಾಡುವಂಥ ಶಬ್ದಗಳಿದೆಯಲ್ಲ, ಅದನ್ನು ಕಾವ್ಯ ಅಂತ ಕರಿಬೇಕು ಅನ್ನುವಂಥದ್ದು ಜಗನ್ನಾಥನ ಒಂದು ವಿಚಾರ ಅನ್ನುವಂಥದ್ದು. ಬಹಳ ವಿಶೇಷವಾಗಿ ನಮ್ಮವರೆಲ್ಲರೂ ಕೂಡ ಇಲ್ಲಿ ವಿಚಾರವನ್ನು ಲಾಕ್ಷಣಿಕರು ಮಾಡಿದ್ದಾರೆ. ಈ ಎಲ್ಲ ಲಾಕ್ಷಣಿಕರು ಇನ್ನೂ ಮುಗಿದಿಲ್ಲ, ಕಾವ್ಯ ಲಕ್ಷಣ ಮುಂದಿನ ವಿಡಿಯೋದಲ್ಲಿ ಮುಂದುವರಿಯುತ್ತೆ. ಸದ್ಯಕ್ಕೆ ಏನು ದಂಡಿಯಿಂದ ಹಿಡಿದು ದಂಡಿ, ಮೊದಲಿಗೆ ಭಾಮಹ, ದಂಡಿ, ವಾಮನ, ಕುಂತಕ ಮತ್ತು ವಿಶ್ವನಾಥ, ಆಮೇಲೆ ಈಗ ಜಗನ್ನಾಥ, ಇವರೆಲ್ಲರೂ ಕೂಡ ಒಟ್ಟಾರೆ ಯಾವುದನ್ನು ಕಾವ್ಯ ಅಂದ್ರೆ ಕರೆದ್ರು ಅನ್ನೋದನ್ನು ಒಂದು ಸರ್ಕಲಲ್ಲಿ ಹೇಳ್ಬೋದು. ವೃತ್ತದಲ್ಲಿ ಅವ್ರು ಹೇಳಿದ್ದೇನೆಂದರೆ, ಒಬ್ಬರು ರೀತಿ ಹೇಳ್ತಾರೆ ವಾಮನ, ಒಬ್ಬರು ಗುಣ ದಂಡಿ ಹೇಳ್ದ, ಅದೋಷ ಕುಂತಕ ಹೇಳ್ದ, ಶಬ್ದ ಮತ್ತು ಅರ್ಥ ಇದನ್ನೆಲ್ಲರೂ ಬಹುತೇಕ ಎಲ್ಲರೂ ಹೇಳಿದರು. ಇನ್ನು ಅಲಂಕಾರ ಭಾಮಹ ಮೊದಲನೇಗಿರೋನು. ಹೀಗೆ ಇವರು ಕಾವ್ಯ ಸ್ವರೂಪ ಇದಿದ್ರೆ ಇದು ಕಾವ್ಯ ಅನ್ನುವಂಥ ವಿಚಾರವನ್ನು ಹೇಳಿಕೊಂಡು ಬಂದರು. ಈಗ ನಿಮಗೆ ಅರ್ಥ ಆಗಿರುತ್ತೆ, ಇವೆಲ್ಲವೂ ಇರೋದು ಕಾವ್ಯ ನಿಜ, ಆದರೆ ಇವಿಷ್ಟೇ ಕಾವ್ಯ ಅಲ್ಲ ಅನ್ನೋದು ನಿಜ ಆಗುತ್ತೆ ಅನ್ನುವಂಥದ್ದು ಅಲ್ವೇ. ಸೊ ಹಾಗಾಗಿ ಮುಂದಿನ ಇನ್ನೂ ಒಂದು ವಿಡಿಯೋಗಳಲ್ಲಿ ನಮಗೆ ಇನ್ನೂ ಅನೇಕ ವ್ಯಾಖ್ಯೆಗಳ ವಿಚಾರಗಳನ್ನು ನೋಡ್ತಾ ಹೋಗಬೇಕಾಗತ್ತೆ ಎನ್ನುವಂಥದ್ದು. ಅಧಿವೇಶನದ ಸಾರಾಂಶ ಇದರದ್ದು ಏನಂತಂದರೆ, ಸ್ವಲ್ಪ ಕಾವ್ಯ ವ್ಯಾಪ್ತಿಯನ್ನು, ವ್ಯಾಖ್ಯಾನದ ಕಾವ್ಯದ ವ್ಯಾಪ್ತಿಯನ್ನು ಇವರು ಹಿಗ್ಗಿಸಿದರು ಕುಂತಕ, ಮುಮ್ಮಟರು ಅನ್ನುವಂಥದ್ದು. ಮತ್ತು ಇಲ್ಲಿ ಭಾಳ ಮುಖ್ಯವಾಗಿ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದಂತೆ ಶೈಲಿ ಅಥವಾ ಕಾವ್ಯಬಂಧ ಎನ್ನುವಂತಹ ಪಾಶ್ಚಾತ್ಯರು ಇದರ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ. ಈ ವಿಷಯವನ್ನು ಕುಂತಕ ತರುವಂಥ ವಿಚಾರಗಳನ್ನು ನಾವು ನೋಡಿದ್ವಿ ಅನ್ನುವಂಥದ್ದು. ಆ ಕಾವ್ಯದಲ್ಲಿ ನಗಣ್ಯವಾದರೂ ಕೂಡ ದೋಷದ ವಿಚಾರ ಕೂಡ ಬರುತ್ತೆ. ಆ ವಿಶ್ವನಾಥ ಅದನ್ನು ಎತ್ಕೊಳ್ತಾನೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಿದ್ವಿ ಅನ್ನುವಂಥದ್ದು. ಸೊ ಈಗ ನಮಗೆ ಈ ಒಂದು ಅಧಿವೇಶನದ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ. ಉಕ್ತಿ ವೈಚಿತ್ರ್ಯವು ಕವಿಯ ಮನೋವ್ಯಾಪಾರದ ಫಲವಾಗಿದೆ ಎಂದವನು. ನೋಡಿ, ಉಕ್ತಿ ವೈಚಿತ್ರ್ಯ ಮತ್ತೆ ಮತ್ತೆ ಬರುತ್ತೆ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ. ಅದು ಭಾಮಹನಿಂದ ಪ್ರಾರಂಭ ಆಗಿದೆ. ದಂಡಿ ಕೂಡ ಸಾಹಿತ್ಯದಲ್ಲಿ ಉಕ್ತಿ ವೈಚಿತ್ರ್ಯ ಮತ್ತು ಸ್ವಭಾವೋಕ್ತಿಯನ್ನು ಹೇಳ್ತಾನೆ. ತದನಂತರ ಎಲ್ಲರಿಗೂ ಬರುತ್ತೆ ಉಕ್ತಿ ವೈಚಿತ್ರ್ಯ ಅಂತಂದರೆ ನೀವು ನೆನ್ಪಿಟ್ಕೊಳ್ಬೇಕು, ವೈಚಿತ್ರ್ಯ ಅಂದರೆ ವಕ್ರೋಕ್ತಿ ಅಂತ ಅರ್ಥ. ವಕ್ರೋಕ್ತಿ ಅಂತಂದರೆ ನೇರವಾಗಿ ಏನು ಹೇಳದೆ ಬಾಗಿ ಹೇಳುವುದು. ವಕ್ರ ಅಂದರೆ ಬಾಗುವುದು, ಬಾಗುವುದು ಅಂತಂದರೆ ಯಾವುದೇ ವಿಚಾರವನ್ನು ನೇರವಾಗಿ ಹೇಳದೆ ಸುತ್ತಿ ಬಳಸಿ ಮಾತಾಡೋದು ಅಂತ. ನಮ್ಮ ಹಳ್ಳಿಗಳಲ್ಲಿ ಸುತ್ತಿ ಬಳಸಿ ಹೇಳ್ಬೇಡ ಅಂತಾರಲ್ಲ, ಹಾಗೆ ಸುತ್ತಿ ಬಳಸಿ ಮಾತನಾಡುವುದನ್ನು ವಕ್ರತೆ ಅಂತ ಕರಿಬೋದು ಅಲ್ವಾ. ಅದಕ್ಕೆ
ಸೊ ಈ ಸುದ್ದಿ ಬಳಸೋದು ಕೂಡ ಹೇಗೆ ಬೇಕು ಎಂಥವ್ರಿಗೆ ಬೇಕಂತವ್ರಿಗೆ ಬರೋದಿಲ್ಲ, ಅದು ಕೂಡ ಕವಿಯ ಪ್ರತಿಭೆಯಿಂದನೇ ಬರೋದು ಅನ್ನುವಂಥ ವಿಚಾರವನ್ನು ಹೇಳಿದವರು ಯಾರು ಅನ್ನುವಂಥದ್ದು ಪ್ರಶ್ನೆ. ಸೊ ಅದಕ್ಕೆ ಈಗಾಗಲೇ ಗೊತ್ತಿದೆ ನಿಮಗೆ. ವಕ್ರೋಕ್ತಿ ಜೀವಿತ ಅನ್ನುವಂಥ ಕೃತಿಯನ್ನು ಬರೆದು ಹೆಚ್ಚು ಅದರ ಬಗ್ಗೆ ಚರ್ಚೆ ಮಾಡಿದವನು ಕುಂತಕ ಅನ್ನುವಂಥದ್ದು. ನೋಡೋಣ, ಉತ್ತರ ಕುಂತಕವಾಗಿದೆ ಅನ್ನುವಂಥದ್ದು. ವಕ್ರತ್ವ ಎಂದರೆ ಮತ್ತೆ ಅದೇ ಪ್ರಶ್ನೆ. ವೈಚಿತ್ರ್ಯ, ಅಂಕುಡೊಂಕು, ಸಮನಿಲ್ಲದ ವಿರೂಪವಾದ ಅನ್ನುವಂಥದ್ದು. ಸೊ ಇಲ್ಲಿ ನಾವು ವಕ್ರತ್ವ ಅಂತಂದರೆ ವೈಚಿತ್ರ್ಯ ಅಂತಲೇ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂಕುಡೊಂಕು ನಿಜನೇ, ವಕ್ರ ಅಂದರೆ ಅಂಕು ಡೊಂಕು. ಆದರೆ ಕಾವ್ಯದಲ್ಲಿ ಏನು ಅಂತಂದರೆ ಅದನ್ನು ವೈಚಿತ್ರ್ಯ ಅಂತ ನಾವು ಕರಿತೀವಿ. ಸಾಮಾನ್ಯ ಅರ್ಥದಲ್ಲಿ ವಕ್ರ ಅಂದರೆ ಅಂಕುಡೊಂಕು ಅಂತಾನೆ, ಆದರೆ ಕಾವ್ಯದ ದೃಷ್ಟಿಯಿಂದ ನೋಡಬೇಕಾಗತ್ತೆ ವೈಚಿತ್ರ್ಯ ಸರಿಯಾಗುತ್ತೆ ಅನ್ನುವಂಥದ್ದು. ಎಸ್, ಸರಿಯಾದ ಉತ್ತರ ವೈಚಿತ್ರ್ಯ ಅನ್ನುವಂಥದ್ದು. ಕಾವ್ಯ ಮೀಮಾಂಸೆಗೆ ಸಂಬಂಧಿಸಿದಂತೆ ಕಾವ್ಯ ಪ್ರಕಾಶ ಎಂಬ ಶ್ರೇಷ್ಠ ಕೃತಿಯನ್ನು ರಚಿಸಿದವರು, ಈಗಾಗಲೇ ಹೇಳಿದೆ ಕಾವ್ಯ ಪ್ರಕಾಶ ಎಷ್ಟು ಪ್ರಸಿದ್ಧಿಯಾಗಿತ್ತು ಅಂತ ಹೇಳಿದ್ರೆ ಅದರ ಬಂದ ನಂತರ ಹಳೆಯ ಅನೇಕ ಕೃತಿಗಳು ತಮ್ಮ ಒಂದು ಹೆಸರನ್ನೇ ಕಳೆದುಕೊಳ್ಳುವಷ್ಟರ ಮಟ್ಟಿಗೆ ಕಾವ್ಯ ಪ್ರಕಾಶ ಹೆಚ್ಚು ಪ್ರಸಿದ್ಧಿಯನ್ನು ಪಡೆಯಿತು. ಭಾರತೀಯರು ಹೆಚ್ಚಾಗಿ ಕಾವ್ಯ ಪ್ರಕಾಶದ ಕಡೆಗೆ ತಮ್ಮ ಗಮನವನ್ನು ಕೊಟ್ಟರು ಅನ್ನುವಂಥದ್ದು. ಇಂಥ ಶ್ರೇಷ್ಠ ಕೃತಿಯನ್ನು ಬರೆದವನು ಮಮ್ಮಟ. ನೋಡೋಣ, ಸರಿಯಾದ ಉತ್ತರ ಮಮ್ಮಟ ಅನ್ನುವಂಥದ್ದು. ಕಾವ್ಯ ಲಕ್ಷಣ ಹೇಳುವಾಗ ದೋಷ ಅದೋಷದ ಅಂಶವನ್ನು ಸೇರಿಸಿ ಹೇಳಿದವನು ಅನ್ನುವಂಥದ್ದು. ಈಗಾಗಲೇ ನಿಮ್ಗೆ ಗೊತ್ತಿದೆ, ಮಮ್ಮಟ, ಜಗನ್ನಾಥ, ಕುಂತಕ, ವಿಶ್ವನಾಥ. ಕುಂತಕ ಪ್ರಾರಂಭದಲ್ಲೇ ಜೋಡಿಸ್ತಾನೆ ಅದನ್ನು, ಮಮ್ಮಟ ಅದನ್ನು ಪ್ರಾರಂಭದಲ್ಲೇ ಅದೋಷಂ ಅನ್ನುವಂಥ ಪದವನ್ನು ಸೇರಿಸ್ತಾನೆ, ಮಮ್ಮಟ ಅನ್ನುವಂಥದ್ದು. ಕುಂತಕನ ಕೃತಿ ಯಾವುದು ಅಂತಕ್ಕಂಥದ್ದು ಉಕ್ತಿ ವೈಚಿತ್ರ್ಯ ಅನ್ನುವಂಥದ್ದು. ಸರಿಯಾದ ಉತ್ತರ ಉಕ್ತಿ ವೈಚಿತ್ರ್ಯ. ಸೊ ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಹೆಚ್ಚು ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ನಾನು ಓದೋದಕ್ಕೆ ತೆಗೆದುಕೊಂಡಂಥ ಪರಾಮರ್ಶನ ಗ್ರಂಥಗಳು, ನೀವು ಕೂಡ ಇಂಥ ಪುಸ್ತಕಗಳನ್ನು ಖರೀದಿಸಿ ಮತ್ತು ಮನೆಯಲ್ಲಿ ಯಾವಾಗೂ ಇಟ್ಕೊಂಡಿದ್ದರೆ ಅನುಕೂಲವಾಗುತ್ತೆ ಅನ್ನುವಂಥದ್ದು. ಮತ್ತು ನಿಮ್ಮ ಏನಾದರೂ ಸಲಹೆಗಳಿದ್ದರೆ ಅಥವಾ ಸಂದೇಹಗಳಿದ್ದರೆ ಯೂಟ್ಯೂಬಲ್ಲಿ ಇರುತ್ತೆ, ಕಾಮೆಂಟ್ ಮಾಡಿ ಅದಕ್ಕೆ ಉತ್ತರ ಕೊಡುವ ಪ್ರಯತ್ನವನ್ನು ನಾವು ಮಾಡ್ತೀವಿ ಅನ್ನುವಂಥದ್ದು. ಧನ್ಯವಾದಗಳು ವಿದ್ಯಾರ್ಥಿಗಳೇ.